ವಿದೇಶದಲ್ಲಿ ಅತ್ಯುನ್ನತ ವೈದ್ಯರಾಗಿದ್ದ ಮಧುಸೀತಪ್ಪ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಿಕೊಡುವ ಕನಸು ಕಂಡವರು. ಮಧುಸೀತಪ್ಪನವರು ನೀರಾವರಿ ಹೋರಾಟಕ್ಕೆ ದೋಖ, ಕಿರುಚಿತ್ರ, ಜಾನಪದ ಹಾಡುಗಳನ್ನು ನಿರ್ಮಿಸಿ ತಮ್ಮದೇ ಕಾಣಿಕೆ ನೀಡಿದ್ರು. ಆಗಸ್ಟ್ 27ರ ತಡರಾತ್ರಿ ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ತಮ್ಮ ತೋಟದ ಮನೆಯಲ್ಲಿ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ರು. ಇನ್ನು ಕುಟುಂಬದವರು ವಿದೇಶದಲ್ಲಿ ವಾಸವಿದ್ದ ಹಿನ್ನೆಲೆ ಇಂದು ಸ್ವದೇಶಕ್ಕೆ ಆಗಮಿಸಿದ್ದು ತಮ್ಮ ಸ್ವಗ್ರಾಮ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ನೀರಾವರಿ ಹೋರಾಟಗಾರ ಚಿಂತಕ ಡಾಕ್ಟರ್ ಮಧುಸೀತಪ್ಪ ಅವರ ನಿಧನದ ಹಿನ್ನೆಲೆ ಗಣ್ಯರಿಂದ ಅಂತಿಮ ನಮನ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಮಧುಸೀತಪ್ಪ ಪಾರ್ಥಿವ ಶರೀರ ತಲುಪಿದ ಕೂಡಲೇ ಅಂತಿಮ ದರ್ಶನ ಪಡೆದ ಹೋರಾಟಗಾರರು ಮತ್ತು ರಾಜಕೀಯ ಮುಖಂಡರು ಅವರಿಗೆ ಅಂತಿಮ ವಿದಾಯ ಹೇಳಿದ್ರು. ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಮಧುಸೀತಪ್ಪ ಅವರ ಪಾರ್ಥಿವ ಶರೀರ ಬಾಗೇಪಲ್ಲಿಗೆ ಆಗಮಿಸಿದ್ದು ಮಾಜಿ ಶಾಸಕ ದಿವಂಗತ ಜಿ.ವಿ. ಶ್ರೀರಾಮರೆಡ್ಡಿ ಪ್ರತಿಮೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನ ಸಾಗಿಸಲಾಗಿದ್ದು ಅವರ ಅಂತಿಮ ದರ್ಶನವನ್ನ ನೀರಾವರಿ ಹೋರಾಟಗಾರರು, ರೈತಪರ ಹೋರಾಟಗಾರರು ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮುಖಂಡರು ಪಡೆದರು. ರಾಜ್ಯ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರುವ ಸಾವಿರಾರು ಅಭಿಮಾನಿಗಳು ಅವರ ಅಂತಿಮ ಯಾತ್ರೆಯೊಂದಿಗೆ ಸಾಗಿದ್ದು ವಿಶೇಷವಾಗಿತ್ತು. ಇಂದು ಸಂಜೆ ಮಧುಸೀತಪ್ಪ ಹುಟ್ಟೂರು ಚಿಲಕಲನೇರ್ಪು ಗ್ರಾಮದಲ್ಲಿ ಅವರಿಗೆ ಅಂತಿಮ ಸಂಸ್ಕಾರ ನಡೆಯಲಿದೆ. ಆಗಸ್ಟ್ 28ರಂದು ಹೃದಯಾಘಾತದಿಂದ ಮೃತಪಟ್ಟಿದ್ದ ಡಾಕ್ಟರ್ ಮಧುಸೀತಪ್ಪ 3 ದಿನಗಳ ಕಾಲ ದೇವನಹಳ್ಳಿಯ ಆಕಾಶ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರ ಇರಿಸಲಾಗಿತ್ತು. ಇಂದು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಶಿವಪುರ ಎಸ್ಟೇಟ್, ಚೇಳೂರು ಹಾಗೂ ಚಿಲಕಲನೇರ್ಪುವರೆಗೆ ಅಂತಿಮ ಯಾತ್ರೆ ನಡೆಯಲಿದೆ. ಇಂದು ಸಂಜೆ 5 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಅವರ ಆಪ್ತರು ತಿಳಿಸಿದರು. ಡಾಕ್ಟರ್ ಮಧುಸೀತಪ್ಪನವರು ಚಿಂತಾಮಣಿ ತಾಲೂಕು ಚಿಲಕಲನೇರ್ಪನವರು. ಅವರ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು, ಧೀಮಂತ ರಾಜಕಾರಣಿಯಾಗಿದ್ದರು. ಅಂಥ ಕುಟುಂಬದಲ್ಲಿ ಹುಟ್ಟಿ ವಿದ್ಯಾಭ್ಯಾಸ ಮಾಡಿ ಲಂಡನ್ನೆಲ್ಲ ಭಾಳ ಖ್ಯಾತ ವೈದ್ಯರಾಗಿದ್ರೂ ಈ ಬಯಲು ಸೀಮೆಯ ಜಿಲ್ಲೆಗಳ ಈ ನೀರು, ಕುಡಿಯುವ ನೀರಾಗಲಿ, ನೀರಾವರಿ ಆಗಲಿ, ರೈತರ ಸಮಸ್ಯೆಗಳಾಗಲಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಒಂದು ಜನರನ್ನು ಜಾಗೃತಿಗೊಳಿಸುವಂಥ ಒಂದು ಲೇಖನಗಳನ್ನು, ಅಂಕಣಗಳನ್ನು ಬರಿತಾಯಿದ್ರು. ಅದರ ಜೊತೆಗೆ ಮತ್ತೆ ಬರಬೇಡ ಅನ್ನುವಂಥ ಒಂದು ಪುಸ್ತಕ ತಂದರು, ಮತ್ತೆ ಧೋಕಾ ಬೇಡ ಅನ್ನುವಂಥ ಒಂದು ಡಾಕ್ಯುಮೆಂಟ್ರಿಯನ್ನು ತಂದು ಈ ಜಿಲ್ಲೆಗಳ ನೀರಿನ ಬಗ್ಗೆ, ನೀರಿನ ಬವಣೆಯ ಬಗ್ಗೆ ಜನರ ಮನ ಮಿಡಿಯುವ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತಾಯಿದ್ರು. ಅವರು ಇದರ ಜೊತೆಗೆ ಈ ನಾವು ಬೀದಿ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ, ನಾವು ವಿಧಾನಸಭೆಗೆ ಹೋಗಬೇಕು, ವಿಧಾನಸಭೆಯಲ್ಲಿ ನಮ್ಮ ಜಿಲ್ಲೆಗಳ ನೀರಿಗೆ ಪರಿಹಾರಕ್ಕೆ ಕಂಡುಕೊಳ್ಬೇಕು ಅಂಥೇಳಿ ರಾಜಕಾರಣವನ್ನು ಪ್ರವೇಶ ಮಾಡುವಂಥ ಪ್ರಯತ್ನ ಮಾಡಿದ್ರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಆದರೆ ಇವತ್ತಿನ ಈ ಹಣದ ಬಲ ಮತ್ತು ಜಾತಿ ಬಲದ ಮುಂದೆ ಅವರು ಸೋಲುಕೊಳ್ಬೇಕಾಯಿತು. ಆದರೆ ಯಾವುದು ಎದೆಗುಂದದೆ ಅವರ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ರು. ಇವತ್ತು ಹೃದಯಾಘಾತ ಆಗಿ ಅವರು ತೀರ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಯಲುಸೀಮೆ ಜಿಲ್ಲೆಗಳ ಜನರಿಗೆ ಒಂದು ಆಘಾತ ತಂದಿದೆ ಮತ್ತು ಹೋರಾಟಕ್ಕೂ ಸಹ ಭಾಳ ದೊಡ್ಡ ನಷ್ಟ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಇವತ್ತಿನ ದಿನ ಅವರದ್ದು ಒಂದು ಅಂತ್ಯಕ್ರಿಯೆ ನಡೀತಾ ಇದೆ. ಇವತ್ತೇನು ಅವರ ಪಾರ್ಥಿವ ಶರೀರವನ್ನು ಅವರ ಹೆಂಡತಿ ಮತ್ತು ಮಕ್ಕಳು ಲಂಡನ್ನಿಂದ ಬರುವವರೆಗೆ ಆಕಾಶ ಹಾಸ್ಪಿಟ್ಲಲ್ಲಿ ಪ್ರಿಸರ್ವ್ ಮಾಡಿ ಇಡಲಾಗಿತ್ತು. ಇವತ್ತು ಬೆಳಗ್ಗೆ ಅದನ್ನು ಎತ್ಕೊಂಡು ಈಗಾಗಲೇ ದೇವನಹಳ್ಳಿ ಬಿಟ್ಟು ಅಂತಿಮ ಯಾತ್ರೆ ಆರಂಭ ಆಗಿದೆ. ದೇವನಹಳ್ಳಿ ನೂರಾರು ಜನ ರೈತರು ಸೇರಿ ಅವರಿಗೆ ಒಂದು ವಿದಾಯವನ್ನು ಹೇಳಿದ್ದಾರೆ. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಹಿರಿಯ ರಾಜಕಾರಣಿಗಳಿರಲಿ, ಕನ್ನಡ ಪರ ಸಂಘಟನೆಗಳಿರಲಿ, ನಮ್ಮ ರೈತ ಸಂಘಟನೆಗಳಿರಲಿ, ದಲಿತ ಸಂಘಟನೆಗಳಿರಲಿ, ಹೀಗೆ ಎಲ್ಲರೂ ಸೇರಿ ನೀರಾವರಿ ಹೋರಾಟಗಾರರೆಲ್ಲರೂ ಸೇರಿ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ವಿ. ಇಲ್ಲಿಂದ ಅಂತಿಮ ಯಾತ್ರೆ ಬಾಗೇಪಲ್ಲಿಗೆ ಹೋಗ್ತದೆ. ಬಾಗೇಪಲ್ಲಿಯಿಂದ ಸೇರಿ ಮುಂದೆ ಅವರ
ತೋಟದಲ್ಲಿ ಒಂದು 2 ಅವರು ಎಲ್ಲರಿಗೂ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ಮತ್ತು ಚೇಳೂರು ಮಾರ್ಗವಾಗಿ ಚಿಲಕಲನೆರಪಲ್ಲಿ ಹೋಗಿ 2 ಗಂಟೆಗೆ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಎಲ್ಲ ಅವರ ಕುಟುಂಬದ ವರ್ಗದವರು ತೀರ್ಮಾನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ಬಯಲುಸೀಮೆಯ ಜಿಲ್ಲೆಗಳ ಜನರ ಒಂದು ಅಶ್ರು ತರ್ಪಣದೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನು ಎಲ್ಲರೂ ಸೇರಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.